ಮಂಜುನಾಥ್ ಚಿಲ್ಲರೆ ನಾಯಕ, ಮಾನ ಮರ್ಯಾದೆ ಇಲ್ಲ. ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿರೋದು ಈ ಬಗ್ಗೆ. ಕಾಂಗ್ರೆಸ್ ಶಾಸಕ ಮಂಜು ವಿರುದ್ಧ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರೀತಿ ಮಾತಾಡಲ್ಲ. ಚಿಲ್ಲರೆ ನಾಯಕರ ಹೇಳಿಕೆಯಿಂದ ಏನೇನು ವ್ಯತ್ಯಾಸ ಆಗೋಲ್ಲ, ಮೋದಿ ನಾಯಕತ್ವ ಗುರಿ ಮುಟ್ಟುವವರೆಗೆ ಬಿಡೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಂಜುನಾಥ್ ಹೇಳಿಕೆ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ, ಯಾವುದಾದ್ರೂ ಒಂದು ಗುರಿ ಇಟ್ಟರೆ, ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂಥ ನೇಚರು ಮೋದಿಯವ್ರದ್ದು. ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗೂ ನಾನು ನೋಡಿದ್ದೀನಿ. ಆರ್ ಡಿ ಮಿನಿಸ್ಟರ್ ಇದ್ದಾಗ ಅಲ್ಲಿ ಹೋಗಿದ್ದೆ ಒಂದು ವಾರ ನಾನು. ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ. ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ. ಇದೊಂದು ಸಾಧನೆ ಮಾಡ್ಬೇಕಂದ್ರೆ ಮಾಡೋದಿಲ್ಲ. ಈಗ 26 ಜನ ಅಮಾಯಕರನ್ನ, ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರಗಾಮಿ ಮಾಡಿದರು. ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್. ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು, ಡೆಫಿನೆಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ. ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ಧ್ವಂಸ ಮಾಡಿ ನೂರಾರು ಉಗ್ರಗಾಮಿಗಳನ್ನು ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ. ಮತ್ತು ಸೈನಿಕರು ಮಂಜುನಾಥ್ ಚಿಲ್ಲರೆ ನಾಯಕ, ಮಾನ ಮರ್ಯಾದೆ ಇಲ್ಲ. ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿರೋದು ಈ ಬಗ್ಗೆ. ಕಾಂಗ್ರೆಸ್ ಶಾಸಕ ಮಂಜು ವಿರುದ್ಧ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರೀತಿ ಮಾತಾಡಲ್ಲ. ಚಿಲ್ಲರೆ ನಾಯಕರ ಹೇಳಿಕೆಯಿಂದ ಏನೇನು ವ್ಯತ್ಯಾಸ ಆಗೋಲ್ಲ, ಮೋದಿ ನಾಯಕತ್ವ ಗುರಿ ಮುಟ್ಟುವವರೆಗೆ ಬಿಡೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಂಜುನಾಥ್ ಹೇಳಿಕೆ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ, ಯಾವುದಾದ್ರೂ ಒಂದು ಗುರಿ ಇಟ್ಟರೆ, ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂಥ ನೇಚರು ಮೋದಿಯವ್ರದ್ದು. ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗೂ ನಾನು ನೋಡಿದ್ದೀನಿ. ಆರ್ ಡಿ ಮಿನಿಸ್ಟರ್ ಇದ್ದಾಗ ಅಲ್ಲಿ ಹೋಗಿದ್ದೆ ಒಂದು ವಾರ ನಾನು. ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ. ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ. ಇದೊಂದು ಸಾಧನೆ ಮಾಡ್ಬೇಕಂದ್ರೆ ಮಾಡೋದಿಲ್ಲ. ಈಗ 26 ಜನ ಅಮಾಯಕರನ್ನ, ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರಗಾಮಿ ಮಾಡಿದರು. ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್. ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು, ಡೆಫಿನೆಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ. ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ಧ್ವಂಸ ಮಾಡಿ ನೂರಾರು ಉಗ್ರಗಾಮಿಗಳನ್ನು ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ. ಮತ್ತು ಸೈನಿಕರು ಮಂಜುನಾಥ್ ಚಿಲ್ಲರೆ ನಾಯಕ, ಮಾನ ಮರ್ಯಾದೆ ಇಲ್ಲ. ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿರೋದು ಈ ಬಗ್ಗೆ. ಕಾಂಗ್ರೆಸ್ ಶಾಸಕ ಮಂಜು ವಿರುದ್ಧ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರೀತಿ ಮಾತಾಡಲ್ಲ. ಚಿಲ್ಲರೆ ನಾಯಕರ ಹೇಳಿಕೆಯಿಂದ ಏನೇನು ವ್ಯತ್ಯಾಸ ಆಗೋಲ್ಲ, ಮೋದಿ ನಾಯಕತ್ವ ಗುರಿ ಮುಟ್ಟುವವರೆಗೆ ಬಿಡೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಂಜುನಾಥ್ ಹೇಳಿಕೆ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ, ಯಾವುದಾದ್ರೂ ಒಂದು ಗುರಿ ಇಟ್ಟರೆ, ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂಥ ನೇಚರು ಮೋದಿಯವ್ರದ್ದು. ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗೂ ನಾನು ನೋಡಿದ್ದೀನಿ. ಆರ್ ಡಿ ಮಿನಿಸ್ಟರ್ ಇದ್ದಾಗ ಅಲ್ಲಿ ಹೋಗಿದ್ದೆ ಒಂದು ವಾರ ನಾನು. ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ. ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ. ಇದೊಂದು ಸಾಧನೆ ಮಾಡ್ಬೇಕಂದ್ರೆ ಮಾಡೋದಿಲ್ಲ. ಈಗ 26 ಜನ ಅಮಾಯಕರನ್ನ, ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರಗಾಮಿ ಮಾಡಿದರು. ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್. ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು, ಡೆಫಿನೆಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ. ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ಧ್ವಂಸ ಮಾಡಿ ನೂರಾರು ಉಗ್ರಗಾಮಿಗಳನ್ನು ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ. ಮತ್ತು ಸೈನಿಕರು ಮಂಜುನಾಥ್ ಚಿಲ್ಲರೆ ನಾಯಕ, ಮಾನ ಮರ್ಯಾದೆ ಇಲ್ಲ. ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿರೋದು ಈ ಬಗ್ಗೆ. ಕಾಂಗ್ರೆಸ್ ಶಾಸಕ ಮಂಜು ವಿರುದ್ಧ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರೀತಿ ಮಾತಾಡಲ್ಲ.
ಚಿಲ್ಲರೆ ನಾಯಕರ ಹೇಳಿಕೆಯಿಂದ ಏನೇನು ವ್ಯತ್ಯಾಸ ಆಗೋಲ್ಲ, ಮೋದಿ ನಾಯಕತ್ವ ಗುರಿ ಮುಟ್ಟುವವರೆಗೆ ಬಿಡೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಂಜುನಾಥ್ ಹೇಳಿಕೆ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ, ಒಂದು ಯಾವುದಾದ್ರೂ ಒಂದು ಗುರಿ ಇಟ್ಟರೆ, ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂಥ ನೇಚರು ಮೋದಿಯವ್ರ ಜೊತೆ. ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗೂ ನಾನು ನೋಡಿದ್ದೀನಿ. ಆರ್ ಡಿ ಪಿ ಮಿನಿಸ್ಟರ್ ಇದ್ದಾಗ ಅಲ್ಲಿ ಹೋಗಿದ್ದೆ ಒಂದು ವಾರ ನಾನು. ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ. ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ. ಇದೊಂದು ಸಾಧನೆ ಮಾಡ್ಬೇಕಂತ ಮಾಡೋದಿಲ್ಲ. ಈಗ 26 ಜನ ಅಮಾಯಕರನ್ನ, ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರಗಾಮಿಗಳು ಮಾಡಿದರು. ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್. ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು, ಡೆಫಿನೆಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ. ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ಧ್ವಂಸ ಮಾಡಿ ನೂರಾರು ಉಗ್ರಗಾಮಿಗಳು ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ. ಮತ್ತು ಸೈನಿಕರ ಮಂಜುನಾಥ್ ಚಿಲ್ಲರೆ ನಾಯಕ, ಮಾನ ಮರ್ಯಾದೆ ಇಲ್ಲ. ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿರೋದು ಈ ಬಗ್ಗೆ. ಕಾಂಗ್ರೆಸ್ ಶಾಸಕ ಮಂಜು ವಿರುದ್ಧ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರೀತಿ ಮಾತಾಡಲ್ಲ. ಚಿಲ್ಲರೆ ನಾಯಕರ ಹೇಳಿಕೆಯಿಂದ ಏನೇನು ವ್ಯತ್ಯಾಸ ಆಗೋಲ್ಲ, ಮೋದಿ ನಾಯಕತ್ವ ಗುರಿ ಮುಟ್ಟುವವರೆಗೆ ಬಿಡೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಂಜುನಾಥ್ ಹೇಳಿಕೆ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ, ಒಂದು ಯಾವುದಾದ್ರೂ ಒಂದು ಗುರಿ ಇಟ್ಟರೆ, ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂಥ ನೇಚರು ಮೋದಿಯವ್ರ ಜೊತೆ. ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗೂ ನಾನು ನೋಡಿದ್ದೀನಿ. ಆರ್ ಡಿ ಪಿ ಮಿನಿಸ್ಟರ್ ಇದ್ದಾಗ ಅಲ್ಲಿ ಹೋಗಿದ್ದೆ ಒಂದು ವಾರ ನಾನು. ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ. ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ. ಇದೊಂದು ಸಾಧನೆ ಮಾಡ್ಬೇಕಂತ ಮಾಡೋದಿಲ್ಲ. ಈಗ 26 ಜನ ಅಮಾಯಕರನ್ನ, ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರಗಾಮಿಗಳು ಮಾಡಿದರು. ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್. ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು, ಡೆಫಿನೆಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ. ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ಧ್ವಂಸ ಮಾಡಿ ನೂರಾರು ಉಗ್ರಗಾಮಿಗಳು ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ. ಮತ್ತು ಸೈನಿಕರ ಮಂಜುನಾಥ್ ಚಿಲ್ಲರೆ ನಾಯಕ, ಮಾನ ಮರ್ಯಾದೆ ಇಲ್ಲ. ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿರೋದು ಈ ಬಗ್ಗೆ. ಕಾಂಗ್ರೆಸ್ ಶಾಸಕ ಮಂಜು ವಿರುದ್ಧ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರೀತಿ ಮಾತಾಡಲ್ಲ. ಚಿಲ್ಲರೆ ನಾಯಕರ ಹೇಳಿಕೆಯಿಂದ ಏನೇ